ದೇಶದಾದ್ಯಂತ ಸಂಚಲನ ಮೂಡಿಸಿದ್ದ ಹಿಜಾಬ್ ಪ್ರಕರಣದ ವಿಚಾರವಾಗಿ ರಾಜ್ಯ ಸರ್ಕಾರ ಹೊಸ ಆದೇಶವನ್ನ ಹೊರಡಿಸಿರುವಂಥದ್ದು. ಈ ಹಿಂದೆ ಏನು ಬಿಜೆಪಿ ಸರ್ಕಾರ ಇದ್ದಾಗ ಹಿಜಾಬ್ಗೆ ನಿಷೇಧ ಹೇರುವತ್ತ ಒಂದು ಕ್ರಮವನ್ನ ಕೈಗೊಂಡಿತ್ತು. ಅದನ್ನ ಸದ್ಯದ ಕಾಂಗ್ರೆಸ್ ಸರ್ಕಾರ ಏನಿದೆ ಅದನ್ನು ತೆರವು ಮಾಡಿದೆ. ಈ ಮೂಲಕ ಹಿಜಾಬ್ ಹೋರಾಟಗಾರರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ವಿರೋಧವೂ ಕೂಡ ವ್ಯಕ್ತ ಆಗ್ತಿರೋದು. ನಮ್ಮ ಜೊತೆ ಈ ಬಗ್ಗೆ ಮಾತಾಡ್ಲಿಕ್ಕೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತ ಹುಸೇನ್ ಕೋಡಿಬೆಂಗ್ರೆ ಅವರಿದ್ದಾರೆ. ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಸರ್, ಈಗ ಈ ಒಂದು ಹೊಸ ಬೆಳವಣಿಗೆ ಆಗಿರುವಂಥದ್ದು ನಿಮ್ಗೆ ಹೇಗೆ ಅನಿಸ್ತಿದೆ? ಇದು ಬೆಳವಣಿಗೆ ಅಲ್ಲ, ಇದು ಜನರ ಮೂಲಭೂತ ಹಕ್ಕು. ಅದು ಈ ಸರ್ಕಾರದ ಕರ್ತವ್ಯವಾಗಿತ್ತು. ಅದನ್ನು ಅವರ ಆದೇಶದ ಮೂಲಕ ಕೊಟ್ಟಿದ್ದಾರೆ. ನ್ಯಾಯಾಲಯದಲ್ಲಿ ಇದ್ರದ್ದು ಅಂತಿಮ ತೀರ್ಪು ಇನ್ನು ಬಂದಿಲ್ಲ. ಈ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಈ ಹೊಸ ಆದೇಶವನ್ನು ಮಾಡಿರುವುದು ಒಂದು ರೀತಿ ಬೇರೆ ರೀತಿಯ ಬೆಳವಣಿಗೆಯಾಗಿ ಕಾಣ್ತಾ ಇದೆಯಲ್ಲ, ನಿಮ್ಗೆ ಹೇಗೆ ಅನಿಸ್ತದೆ? ನ್ಯಾಯಾಲಯದಲ್ಲಿ ಯಾವುದೇ ವಿಚಾರದಲ್ಲಿ ಯಾವ ವಿಚಾರ ನಡೆಸ್ತಾ ಇದ್ರು ಕೂಡ ನಾನು ಹೊರಡಿಸಿದಂಥ ಒಂದು ರಾಜ್ಯ ಸರ್ಕಾರ ಹೊರಡಿಸಿದಂಥ ಆದೇಶವನ್ನು ಯಾವಾಗಲೂ ಕೂಡ ಅವರಿಗೆ ಹಿಮ್ಮೆ ಪಡೆಯುವಂಥ ಒಂದು ಅವಕಾಶ ಇದೆ ಸಂವಿಧಾನದಲ್ಲಿ. ಆ ಮೂಲಕ ಆ ನ್ಯಾಯಾಲಯದಲ್ಲಿದ್ದಂತಹ ಎಲ್ಲ ಇದು ಕೂಡ ದಾವೆ ಏನು ಅದು ಕೂಡ ವಿಡ್ರಾ ಮುಂದಿನ ದಿನಗಳಲ್ಲಿ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಏಕೆ ಹೇಳಿದ್ರೆ, ಈಗಾಗಲೇ ರಾಜ್ಯ ಸರ್ಕಾರದ ಬಳಿ ಇದ್ದದ್ದು ಈ ಹಿಂದಿನ ದುಷ್ಟ ಫ್ಯಾಸಿಸ್ಟ್ ಕೋಮುವಾದಿ ಸರ್ಕಾರ ಏನುಂಟು, ಅವರೊಂದು ಆದೇಶ ಹೊರಡಿಸಿದ್ರು ಇಲ್ಲಿಯ ಮೂಲಭೂತ ಹಕ್ಕಿನ ವಿರುದ್ಧವಾಗಿ. ಅದನ್ನು ಇವರು ಈಗ ರಿಲೀಫ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಧರ್ಮೀಯರು ಬಹಳ ಶಾಂತಿಯುತವಾಗಿ ಬಹಳ ಒಂದು ಉತ್ತಮ ರೀತಿಯ ಶಿಕ್ಷಣ ಪಡಲಿಕ್ಕೆ ಈ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಸ್ವಲ್ಪ ಲೇಟ್ ಆದರೂ ಕೂಡ ಅದು ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕಾಗಿ ನಾವು ಅವರಿಗೆ ಅದನ್ನು ಸ್ವಾಗತಿಸ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಕೂಡ ಇಂಥ ಒಂದು ಶಾಂತಿಯುತ ವಾತಾವರಣವನ್ನು ಈ ಒಂದು ವಿಷಯದಲ್ಲಿ ಕಾಯ್ದುಕೊಂಡು ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ಸಿಗುವಂತೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದಕ್ಕೆ ವಿರೋಧ ಕೂಡ ಕೇಳಿ ಬರ್ತಿದೆ. ಮೊದಲಿಂದ ಯಾರು ಇದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಅವರಿಂದ ಈಗ ಈ ಸರ್ಕಾರ ಈ ಹೊಸ ಆದೇಶ ಹೊರಗೆ ಹಾಕಿದಾಗ ಕೂಡ, ಆದೇಶವನ್ನು ಜಾರಿಗೆ ತಂದಾಗ ಕೂಡ ವಿರೋಧ ವ್ಯಕ್ತವಾಗ್ತಿರೋದು. ಅವರಿಗೆ ಏನು ಹೇಳಿ ಬಯಸ್ತೀರಿ? ಯಾವ ಜನಪರ ಕೆಲಸ ಉಂಟು, ಸಂವಿಧಾನಿಕ ಕೆಲಸ ಉಂಟು, ಅದರ ವಿರುದ್ಧ ಮಾಡುವಂಥದ್ದು ಇಲ್ಲಿಯ ಫ್ಯಾಸಿಸ್ಟ್ ಕೋಮುವಾದಿ ಮನೋಸ್ಥಿತಿಯ ರಾಜಕಾರಣಿಗಳ ಅದು ಅವರ ಉದ್ದೇಶ. ಅದೇ ಗುರಿಯನ್ನಾಗಿ ಇಟ್ಟುಕೊಂಡು ಅವರು ರಾಜಕಾರಣ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಸ್ವಯಂ ಬದಲಾಗಬೇಕು ಮತ್ತು ಇಂತಹ ಒಂದು ಉತ್ತಮ ಆದೇಶವನ್ನು ಅವರು ಕೂಡ ಪ್ರೋತ್ಸಾಹಿಸಬೇಕು. ವಿಶೇಷವಾಗಿ ವಿದ್ಯಾರ್ಥಿನಿಯರ ಈ ಹಿಂದೆ ಅದೆಷ್ಟೋ ಸಾವಿರಾರು ವಿದ್ಯಾರ್ಥಿನಿಯರ ಶಿಕ್ಷಣವನ್ನು ವಂಚನೆಗೆ ಕಾರಣರಾಗಿರುವಂಥ ಇದೇ ಕೋಮುವಾದಿ ಸರ್ಕಾರದ ಒಂದು ಪ್ರಾಯಶ್ಚಿತ್ತವಾಗಿ ಆದರೂ ಇದನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸೊ ಈ ಹೊಸ ಬೆಳವಣಿಗೆ ಅನ್ನುವಂಥದ್ದು ಹಿಜಾಬ್ ಹೋರಾಟದಲ್ಲಿ ನಿರತರಾಗಿರುವವರಿಗೆ ಒಂದು ರೀತಿ ನ್ಯಾಯ ಒದಗಿಸಿದಂತಾಗಿದೆ. ವಿರೋಧಿಸುವವರು ಇದನ್ನು ಅರ್ಥೈಸಿಕೊಳ್ಳಬೇಕು ಮತ್ತು ರಾಜ್ಯ ಸರ್ಕಾರದ ಈ ಅಗತ್ಯ ಕ್ರಮವನ್ನು ನಾವು ಶ್ಲಾಘಿಸುತ್ತೇನೆ ಅಂತ ಅವ್ರು ಹೇಳಿರುವಂಥದ್ದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.